ಮಾತಾಡಿ. ಹಲೋ, ನಮಸ್ಕಾರ. ಇದು ಒಂದು ಒಳ್ಳೆ ಕಾರ್ಯಕ್ರಮ ಸುವರ್ಣ ನ್ಯೂಸ್ ಅವರು ಮಾಡಿರೋದು. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಸುವರ್ಣ ನ್ಯೂಸ್ ಅವರು. ಈ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆ ಮಾಡೋದು ತುಂಬ ಮುಖ್ಯ. ಸೊ ಅದು ಶುರು ಮಾಡಿರೋದಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತಾ, ಈ ಚುನಾವಣೆ ಎಷ್ಟು ಮುಖ್ಯ ಮತ್ತು ನಾನೇನು ಅನ್ಕೊತೀನಿ ಚುನಾವಣೆ ಅಂತ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾವು ಚುನಾವಣೆ ಫಸ್ಟು ನಾವು ವೋಟ್ ಮಾಡಬೇಕು. ಅದು ನಮ್ಮ ಮೊದಲ ಕರ್ತವ್ಯ, ಆದ್ಯ ಕರ್ತವ್ಯ. ನಮ್ಮ ಮನೆಯಲ್ಲಿರೋನೆಲ್ಲ ಕರ್ಕೊಂಡೋಗಿ ವೋಟ್ ಮಾಡಿಸ್ಬೇಕು, ಸ್ನೇಹಿತರನ್ನ ವೋಟ್ ಮಾಡಿಸ್ಬೇಕು. ವೋಟ್ ಆದಮೇಲೆ ನಾವು ವೋಟ್ ಮಾಡಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಪೋಸ್ಟ್ ಹಾಕೋಬೇಕು, ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋದಕ್ಕೋಸ್ಕರ. ಹೌದು, ಪ್ರೌಡ್ ಫೀಲ್ ಅದು. ಹೌದು. ಸೊ ಅದು ಫಸ್ಟ್ ಮಾಡಬೇಕಾಗಿರೋದು ನಾವು ಅದನ್ನೇ. ಅಂದರೆ ಏನೇ ಆಗಲಿ ನಾವು ವೋಟ್ ಅಂತೂ ಮಿಸ್ ಮಾಡಬಾರ್ದು. ವೋಟ್ನಲ್ಲಿ ನಿಮಗೆ ಎರಡನೇ ಪಾಯಿಂಟ್ ಏನಂದರೆ, ನಾವು ಆಯ್ಕೆ ಮಾಡೋರನ್ನ ಯಾವತ್ತಿದ್ರೂ ನಮ್ಗೆ ಇಷ್ಟವಾಗಿರೋರು ಸಿಕ್ಕಲಿಲ್ಲ ಅಂದರೆ ನಿಮ್ಗೆ ಯಾವತ್ತೂ ನೋಟ ಇರುತ್ತೆ. ನಿಮ್ಮ ನೋಟ ಒತ್ತಿದ್ರೆ ಇಲ್ಲಿ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂತ ಅರ್ಥ ಆಗುತ್ತೆ ಪಾರ್ಟೀಸ್ಗೆ. ಅದನ್ನು ನೀವು ಯಾವತ್ತೂ ಜ್ಞಾಪಕ ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಬೇಕು, ನೋಟ ಉಪಯೋಗಿಸ್ಕೊಬೇಕು. ಎಷ್ಟೊಂದು ಜನ ಹೇಳ್ತಾರೆ ಎಲ್ಲ ಕಳ್ಳರು, ಎಲ್ಲ ಮೋಸದವರು, ಏನೂ ಮಾಡಲ್ಲ ಅಂತ ಒಂದು ವೇಗ್ ಆನ್ಸರ್ ಕೊಡೋದಕ್ಕಿಂತ ನಿಮ್ಗೆ ಆ ಥರ ಅನಿಸಿದ್ರೆ ನೀವು ಹೋಗಿ ನೋಟ ಒತ್ತಿ ಅದನ್ನು ತೋರಿಸಿ. ಸರ್ಕಾರಕ್ಕೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಮತ್ತು ಎಲ್ಲ ಪಕ್ಷಗಳಿಗೂ ಅರ್ಥನೂ ಆಗುತ್ತೆ. ಎರಡನೇ ನನ್ನ ಅಭಿಪ್ರಾಯ ಅದು. ಮೂರನೇ ಅಭಿಪ್ರಾಯ ಅಂದರೆ, ಹೆಚ್ಚು ಬಡವರು ದುಡ್ಡು ತಗೊಂಡು ಪಾಪ ತುಂಬ ಕಷ್ಟದಲ್ಲಿರ್ತಾರೆ. ಅದಕ್ಕೆ ಅವ್ರು ದುಡ್ಡು ತಗೊಂಡು ಅವತ್ತೊಂದು ದಿವಸ ಓಟು ಒತ್ಬಿಟ್ಟು ಬರ್ತಾರೆ. ಅವರು ಯಾವುದೇ ಒಂದು ವಿಚಾರ ಗೊತ್ತಿರಲ್ಲ, ಪಕ್ಷದ ಬಗ್ಗೆ ಗೊತ್ತಿರಲ್ಲ, ಕ್ಯಾಂಡಿಡೇಟ್ ಬಗ್ಗೆ ಗೊತ್ತಿರಲ್ಲ, ಆ ಪಕ್ಷದ ಹಿಸ್ಟ್ರಿ ಗೊತ್ತಿರೋದಿಲ್ಲ, ಮತ್ತು ಹೊಸಬಾನ ಹಳಬಾನ ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೇನು ಅವತ್ತೊಂದು ದಿವಸ ಒಂದು 500,000 ಕೊಟ್ಟರೆ ಹೋಗಿದ್ದಾನೆ ಅಣ್ಣ ಕೊಟ್ಟ ದುಡ್ಡು ಅಂದ್ಬಿಟ್ಟು ಊಟ ಮಾಡಿಬಿಟ್ಟು ಒತ್ಬಿಟ್ಟು ಬರ್ತಾರೆ. ಅದಕ್ಕೆ ನಾವು ನಾಗರಿಕರಾಗಿರೋರು, ನಾವು ಓದಿರೋವಂಥವ್ರು ಒಂದಷ್ಟು ಜನಕ್ಕೆ ಸುತ್ತಮುತ್ತ ಇರೋರು ಹೇಳಬೇಕು, ದುಡ್ಡು ತೊಗೊಳೋದು ಬಿಡೋದು ಅದು ಬೇರೆ. ದುಡ್ಡು ತೊಗೊಬೇಡ, ಫಸ್ಟ್ ಆಫ್ ಆಲ್ ದುಡ್ಡು ತೊಗೊಬೇಡ, ಅದು ನೆಗೆಟಿವ್ ಒಂದು ಇದಕ್ಕೆ ಇದಾಗುತ್ತೆ ಅಂತ. ಆದರೆ ಮುಖ್ಯವಾಗಿ ಏನಂದರೆ, ನಿಮಗೆ ಏನು ಬೇಕು ನಿಮ್ಮ ಜೀವನಕ್ಕೆ. ಅಂದರೆ ಸಾಹುಕಾರಕ್ಕೆ ಒಂದು ಡಿಮಾಂಡ್ಸ್ ಇರುತ್ತೆ, ಬಡವ್ರಿಗೆ ಒಂದು ಡಿಮಾಂಡ್ಸ್ ಇರುತ್ತೆ. ಸೊ ನೀವು ಅವ್ರಿಗೇನು ಪ್ರಾಮಿಸ್ ಮಾಡ್ತಾರೆ ಅದನ್ನು ಸ್ಟಡಿ ಮಾಡಿ, ಅವ್ರ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ ಸ್ಟಡಿ ಮಾಡಿ, ಅವ್ರ ಹಿಂದಿನ ಎಲೆಕ್ಷನ್ಗಳಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಏನೇನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಎಷ್ಟು ಫುಲ್ಫಿಲ್ ಮಾಡಿದ್ದಾರೆ ಅಂತ ಸ್ಟಡಿ ಮಾಡಿ, ಮತ್ತು ಯಾವ ಪಕ್ಷ ಅಂತ ತಿಳ್ಕೊಳ್ಳಿ, ಮತ್ತು ಕ್ಯಾಂಡಿಡೇಟ್ ಏನು ಓದಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನಂತ ತಿಳ್ಕೊಳ್ಳಿ. ಇಷ್ಟು ಮಿನಿಮಮ್ ನೀವು ತಿಳ್ಕೊಂಡು ವೋಟ್ ಮಾಡಿದ್ರೆ ಖಂಡಿತ ಬದಲಾವಣೆ ತರ್ಬೋದು. ಇವ್ರ ಮಾತು ಕೇಳೋದಕ್ಕಿಂತ ಈ ಪಕ್ಷದವರು ಏನೇನು ಪ್ರಾಮಿಸ್ ಮಾಡ್ತಾರೆ, ಏನೇನು ಒಂದು ಪ್ರಚಾರ ಮಾಡ್ತಾರೆ, ಅದಕ್ಕೆ ನೀವು ಅರ್ಧ ಮಾತ್ರ ನೀವು ಒತ್ತು ಕೊಡ್ಬೇಕಿನ್ನು ಅರ್ಧ ನೀವು ಸಂಶೋಧನೆ ಮಾಡಬೇಕಂದ್ರೆ ತಿಳಿದವ್ರ ಹತ್ರ ನೀವು ಕೇಳಿ ಇದು ಒಳ್ಳೆಯದ ಕೆಟ್ಟದ, ಯಾವ ಪಕ್ಷ ಒಳ್ಳೆಯದು ಅಂತ ನೀವು ಹೇಳಬೇಕು. ಮತ್ತು ಪ್ರಣಾಳಿಕೆ ತುಂಬ ಮುಖ್ಯ. ಒಬ್ಬರಿಗೆ ಬಸ್ ಟಿಕೆಟ್ ಫ್ರೀ ಅಂದರೆ ಖುಷಿ ಆಗುತ್ತೆ, ಒಬ್ಬರಿಗೆ ಸ್ಕೂಲ್ ಫ್ರೀಯಾಗಿ ಕೊಟ್ಟರೆ ಖುಷಿ ಆಗುತ್ತೆ, ಹಾಸ್ಪಿಟ್ಲಿಗೆ ಕೊಟ್ಟರೆ ಖುಷಿ ಆಗುತ್ತೆ. ನೀವು ಅದರಲ್ಲಿ ಲೆಕ್ಕ ಹಾಕಬೇಕು ಯಾವ ಪಕ್ಷ ಏನು ಕೊಡ್ತಾ ಇದೆ ಅಂತ. ಅದ್ರ ಪ್ರಕಾರ ನೀವು ವೋಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ತುಂಬ ಚೆನ್ನಾಗಿ ಹೇಳಿದ್ರೆ. ನಮ್ಮೆಲ್ಲರ ಜವಾಬ್ದಾರಿ ಸಂಶೋಧನೆ ಮಾಡಿ ಯಾರು ಈ ಒಂದು ಪದವಿಗೆ ಅರ್ಹರು ಅಂತ ನೋಡಿ ಅವರಿಗೆ ವೋಟ್ ಮಾಡೋದು ಅಂತ. ಸೊ ಎಸ್, ನೀವು ಹೇಳಿದ್ರೆ ಕೆಲವರು ದುಡ್ಡು ತೊಗೊತಾರೆ, ಕೆಲವರು ತೊಗೊಳ್ಳಲ್ಲ, ಅವ್ರವ್ರ ಇಷ್ಟ ಅಂತ. ಸೊ ನಿಮಗೆ ದುಡ್ಡು ಕೊಟ್ಟರೆ ತೊಗೊತೀರಾ ನಿಮ್ಮ ವೋಟಿಗೆ? ನಾವು ಖಂಡಿತ ತಗೊಳೋದಿಲ್ಲ. ಯಾಕಂದರೆ ನಾವು ಇದ್ರ ಬಗ್ಗೆ ರೋಡ್ನಲ್ಲಿ ಅಭಿಯಾನ ಮಾಡೀವಿ, ದುಡ್ಡು ತೊಗೊಬಾರ್ದು ಅಂತ. ಯಾವ ಪಕ್ಷ ನಾನು ಹೇಳೋದು, ಯಾವ ಪಕ್ಷ ಕ್ಯಾಶ್ಲೆಸ್ ಆಗಿ ಪ್ರಚಾರ ಮಾಡುತ್ತೋ ಅವ್ರಿಗೆ ನನ್ನ ಮುಂಚೆಯಿಂದ ಇದನ್ನು ಸಪೋರ್ಟ್ ಕೊಡ್ತಾ ಇರೋದು. ಹೆಚ್ಚು ಪ್ರಚಾರ ಯಾರು ಮಾಡ್ತಾರೆ, ದುಡ್ಡು ಯಾರು ವ್ಯಯ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಒಂದು ಕಂಡುಹಿಡಬೇಕಾಗುತ್ತೆ. ಅವ್ರು ದುಡ್ಡು ಎಲ್ಲಿಂದ ತೊಗೊಂಬರ್ತಾ ಇದ್ದಾರೆ, ಆ ಪಕ್ಷ ಎಲ್ಲಿಂದ ದುಡ್ಡು ಅವನಿಸುತ್ತೆ, ಯಾರಾದ್ರೂ ಡೊನೇಷನ್ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ನಾವು ವೋಟ್ ಹಾಕಬೇಕಾಗತ್ತೆ. ಅದಕ್ಕೆ ಕ್ಯಾಶ್ಲೆಸ್ ಎಲೆಕ್ಷನ್ ಅಥವಾ ಮಿನಿಮಲ್ ಕ್ಯಾಶ್ ಎಕ್ಸ್ಪೆಂಡಿಚರ್ನಲ್ಲಿ ಯಾವ ಒಳ್ಳೆ ಕ್ಯಾಂಡಿಡೇಟ್ ನಿಂತ್ಕೊತಾನೋ ಅದಕ್ಕೆ ನಾನು ಯಾವತ್ತೂ ಸಪೋರ್ಟ್ ಕೊಡ್ತೀನಿ. ತುಂಬ ರೋಡ್ ಶೋ ಮಾಡಿಕೊಂಡು ಎಲ್ಲ ಕಡೆ ಸ್ಪೆಂಡ್ ಮಾಡಿಕೊಂಡು ದುಡ್ಡು ಕೊಟ್ಕೊಂಡು ದೊಡ್ಡ ಬ್ಯಾನರ್ಗಳು ಹಾಕ್ಕೊಂಡು ವೋಟಿಂಗ್ ಬೂತನ್ನು ಒಂದು ಸೂಪರ್ ಒಂದು ಮಾಲ್ ಥರ ಮಾಡೋರು, ಅವ್ರ ದುಡ್ಡಲ್ಲಿ ಬರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಕ್ಯಾಶ್ ಎಲ್ಲಿ ಫ್ಲೋ ಕಡಿಮೆ ಇದೆಯೋ, ಒಳ್ಳೆ ಕ್ಯಾಂಡಿಡೇಟ್ ಎಲ್ಲಿ ಚೆನ್ನಾಗಿದ್ದಾರೋ, ಒಳ್ಳೆ ರೆಪ್ಯುಟೇಷನ್ ಎಲ್ಲಿರುತ್ತೋ ಅವ್ರಿಗೆ ನನ್ನ ಸಫಲತೆ ಅಂಥವರಿಗೆ. ಓಕೆ. ಸೊ ಎಸ್, ತುಂಬ ಅದ್ಭುತವಾಗಿ ಹೇಳಿದ್ರಿ. ಎಂಥ ಒಂದು ವ್ಯಕ್ತಿನ ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು, ಆ್ಯಂಡ್ ಹೇಗೆ ಭ್ರಷ್ಟಾಚಾರನ ಇಲ್ಲೇನೆ ಸ್ಟಾಪ್ ಮಾಡಬೇಕು ಅಂತ. ಆ್ಯಂಡ್ ಎಸ್, ಫೈನಲ್ ಪ್ರಶ್ನೆ ಸರ್ ನಿಮಗೆ, ನಿಮ್ಮ ಮತ ಮಾರಾಟಕ್ಕಿದೆಯಾ? ಖಂಡಿತ ಇಲ್ಲ. ನಮ್ಮ ಮತ ಯಾವತ್ತಿದ್ದು ನಮ್ಮ ಪ್ರಾದೇಶಿಕ ವಿಚಾರ ಇಟ್ಕೊಂಡಿರೋಂಥ ಯಾವುದೇ ಪಕ್ಷ ಕೊಡ್ತೀವಿ. ಪ್ರಾದೇಶಿಕ ಕನ್ನಡ ಈ ಮಣ್ಣಿಗೆ ಉದ್ಧಾರ ಮಾಡೋರು, ಈ ರಕ್ಷಣೆ ಮಾಡೋರು ನಮ್ಮ ಕನ್ನಡದವ್ರಿಗೆ ಯಾರು ಹಕ್ಕನ್ನ ಕೊಡಿಸ್ತಾರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಮಾರಾಟ ಸಾಯೋ ತನಕ ಮಾರಾಟಕ್ಕಿಲ್ಲ ನಮ್ಮ ಮತ. ಎಸ್, ಮತ ದಾನ ಮಾಡೋಣ ಅಂತ ಹೇಳಿದ್ರಿ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಸರ್.
ತುಂಬಾ ಖುಷಿ ಆಯಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವ್ರ ಜೊತೆ ನೀವು ಮಾತಾಡೋದು ನಮಗೆ ತುಂಬ ಖುಷಿ ಆಯಿತು. ಈ ಅವಕಾಶಕ್ಕೆ ತುಂಬ ಧನ್ಯವಾದ. ನನ್ನ ಹೆಸರು ಜ್ಞಾನೇಶ್ವರ್ ಅಂತ. ಥ್ಯಾಂಕ್ ಯು. ಇವಾಗ ನೋಡಿ ನಿಮ್ಮ ಎಂಟ್ರಿ ಹೆಂಗೆ ಬಂತು, ತುಂಬ ಅದ್ಭುತವಾಗಿ ಮಾತಾಡಿದ್ರಿ. ಆ್ಯಂಡ್ ಎಸ್ ನಿಮ್ಮ ಹೆಸರು ಎಲ್ಲರೂ ನೆನ್ಪಿಟ್ಕೊತೀವಿ ಇವಾಗ. ಸೊ ಜ್ಞಾನೇಶ್ವರ್ ಅವರೇ, ಥ್ಯಾಂಕ್ ಯು ಸೋ ಮಚ್.